ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಮತ್ತೊಮ್ಮೆ ಶುಭ ಕನ್ನಡ ಬ್ಲಾಗರ್ ಚಾನಲ್ಗೆ ಸುಸ್ವಾಗತ. ಸೊ ದಿಸ್ ಇಸ್ ಶುಭ. ಇವತ್ತು ಬರೀ ಶುಭ ಆಗಿ ನಿಮ್ಮ ಮುಂದೆ ಬಂದಿದ್ದೀನಿ. ಯಾವುದೇ ರೀತಿಯ ಡಾಕ್ಟರ್ ಆಗಿ ಅಥವಾ ಯಾವುದೇ ಡಿಸೀಸ್ ಬಗ್ಗೆ ಇರ್ಬೋದು, ಯಾವುದೇ ಕಾಯಿಲೆ ಬಗ್ಗೆ ಇರ್ಬೋದು ಡಿಸ್ಕಸ್ ಮಾಡೋದಕ್ಕೋಸ್ಕರ ಇವತ್ತಿನ ಈ ವಿಡಿಯೋ ಮಾಡ್ತಾ ಇಲ್ಲ. ಸೊ ಇವತ್ತಿನ ಈ ವಿಡಿಯೋ ಬಂದ್ಬಿಟ್ಟು ವ್ಯಾಲೆಂಟೈನ್ಸ್ ಡೇಗೋಸ್ಕರ ಅಂತ. ಅಂದರೆ ನಾನಿವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರೋದು ಒಂದು ಸಿಂಪಲ್ ವ್ಯಾಲೆಂಟೈನ್ಸ್ ಡೇ ಮೇಕಪ್ ಲುಕ್ನ. ಈ ಲುಕ್ ಏನಿದೆಯಲ್ಲ, ಸೊ ಇದು ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೆ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಬರೀ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಅಲ್ಲ, ನೀವು ಯಾರು ಬೇಕಾದರೂ ಮಾಡ್ಕೋಬೋದು. ಈ ಮೇಕಪ್ ಲುಕ್ ಮಾಡ್ಕೊಂಡ್ರೆ ನೀವು ಕೂಡ ತುಂಬ ಯಂಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತೀರಾ. ಸೊ ವೇಳೆ ನೀವು ಮ್ಯಾರಿಡ್ ಆಗಿದ್ದು ಎಲ್ಲಾದರೂ ವ್ಯಾಲೆಂಟೈನ್ಸ್ ಡೇ ಪಾರ್ಟಿ ಏನಾದರೂ ಸೆಲೆಬ್ರೇಟ್ ಮಾಡಬೇಕಂತ ಇದ್ರೆ, ನಿಮ್ಮ ಹಬ್ಬಿ ಜೊತೆಗೆ ಅಥವಾ ಔಟ್ಸೈಡ್ ಎಲ್ಲ ಹೋಗ್ಬೇಕಂತ ಇದ್ರೆ, ಸೊ ನಿಮಗೂ ಕೂಡ ಈ ಲುಕ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇವತ್ತಿನ ಈ ವ್ಯಾಲೆಂಟೈನ್ಸ್ ಡೇ ಲುಕ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ಲುಕ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ನನಗೆ ಗೊತ್ತಿಲ್ಲ, ಕಮೆಂಟ್ ಬಾಕ್ಸ್ ನಲ್ಲಿ ಯಾವ್ಯಾವ ತರ ಕಮೆಂಟ್ಸ್ ಬರುತ್ತೋ ಗೊತ್ತಿಲ್ಲ. ಸೊ ಯಾಕೆ ಸ್ವಲ್ಪ ಟಾಪಿಕ್ ಚೇಂಜ್ ಮಾಡಿದೆ ಅಂತಂದ್ರೆ, ತುಂಬಾ ದಿನದಿಂದ ಇರೆಗ್ಯುಲರ್ ಸೈಕಲ್, PCOD ಹಾಗೇನೆ ಬೇರೆ ಬೇರೆ ಟಾಪಿಕ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಬರೀ ಕಮೆಂಟ್ಸ್ಗಳು ಅದ್ರ ಬಗ್ಗೆನೇ ಬರ್ತಾ ಇತ್ತು. ನನ್ಗನ್ಸ್ತು ಎಲ್ರೂ ಮೈಂಡಲ್ಲೂ ಬರೀ ಅದೊಂದೇ ಕ್ವಶನ್ ಇದೆಯೇನೋ ಅಂತ. ಸೊ ಹಾಗಾಗಿ ಸ್ವಲ್ಪ ನಿಮ್ಮ ಮೈಂಡ್ಗಳನ್ನ ಡೈವರ್ಟ್ ಮಾಡೋಣ, ಹಾಗೇನೆ ನಿಮ್ಮ ಮನಸ್ಸುಗಳನ್ನ ಸ್ವಲ್ಪ ಡೈವರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಈ ಮೇಕಪ್ ಲುಕ್ನ ಮಾಡ್ತಾ ಇದ್ದೀನಿ. ಇವರಾಗಿದ್ರೆ ಹೊಸದಾಗಿ ನನ್ನ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅದ್ರ ಜೊತೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ವಿಡಿಯೋಗಳ ನೋಟಿಫಿಕೇಶನ್ ಸಿಗುತ್ತೆ. ಒಂದ್ ವೇಳೆ ನೀವು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿಲ್ಲ ಅಂದ್ರೆ ನಾನು ಹೊಸ ವಿಡಿಯೋಗಳನ್ನ ಅಪ್ಡೇಟ್ ಮಾಡಿದ್ರು ನಿಮಗೆ ವಿಡಿಯೋಸ್ಗಳ ಅಪ್ಡೇಟ್ ಸಿಗೋದಿಲ್ಲ. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಅದ್ರ ಜೊತೆ ಹಳೆ ವ್ಯೂವರ್ ಆಗಿದ್ರೆ ಸೊ ಶೇರ್ ಮಾಡಿ, ಹಾಗೇನೆ ಲೈಕ್ ಮಾಡಿ, ಅದ್ರ ಜೊತೆ ಕಮೆಂಟ್ ಮಾಡಿ. ಸೊ ಬನ್ನಿ ಈ ಮೇಕಪ್ ಲುಕ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಅದೆಲ್ಲದ್ರ ಜೊತೆಗೆ ಫಸ್ಟ್ಗೆನೆ ಎಲ್ಲರಿಗೂ ಪ್ರೇಮಿಗಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ಈ ಮೇಕಪ್ ಲುಕ್ನ ನೋಡೋಣ. ಫ್ರೆಂಡ್ಸ್, ನಾನಿಲ್ಲಿ ಫಸ್ಟು ಸೆಟಾಫಿಲ್ ಕ್ಲೆನ್ಸರಲ್ಲಿ ಫೇಸ್ನ ಕ್ಲೆನ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೇಕಪ್ಗಿಂತ ಮುಂಚೆ ಯಾವಾಗಲೂ ಫಸ್ಟ್ ಕ್ಲೆನ್ಸ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಪೋರ್ಸ್ ಶ್ರಿಂಕ್ ಆಗುತ್ತೆ, ನಿಮ್ಮ ಮೇಕಪ್ ಕೂಡ ತುಂಬ ಸ್ಟೇಯಿಂಗ್ ಚೆನ್ನಾಗಿ ಬರುತ್ತೆ. ಸೊ ಇದರಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡಬೇಕು ಮೇಕಪ್ಗಿಂತ ಮುಂಚೆ ಅಂತ. ಈಗ ರೋಸ್ ವಾಟರ್ನ ಆ್ಯಸ್ ಎ ಟೋನರ್ ಆಗಿ ನಾನು ಫೇಸ್ಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಈ ಸ್ಟೆಪ್ಗಳನ್ನು ನೆನ್ಪಿಟ್ಕೊಳ್ಳಿ. ಮೇಕಪ್ಗಿಂತ ಮುಂಚೆ ಈ ಸ್ಟೆಪ್ಗಳನ್ನು ನೀವು ಯಾವಾಗಲೂ ಫಾಲೋ ಮಾಡಬೇಕು. ಇವಾಗ ನಾನು ಸೀರಮ್ನ ಯೂಸ್ ಮಾಡ್ತಿದ್ದೀನಿ. ಇದು ಆಪ್ಷನಲ್ಲು. ಇದನ್ನು ನಾನು purple.com ತರಿಸ್ಕೊಂಡೆ. ಆರ್ಗನ್ ಆಯಿಲ್ ಸೀರಮ್ ಇದು, ಗುಡ್ ವೈಬ್ಸ್ ಅವ್ರದ್ದು. ಸೊ ಚೆನ್ನಾಗಿದೆ. ಸೀರಮ್ನ ಯಾಕೆ ಮುಂಚೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಫೌಂಡೇಶನ್ ಚೆನ್ನಾಗಿ ಮುಖಕ್ಕೆ ಸೆಟ್ ಆಗುತ್ತೆ ಅಂತ. ಇದು ಆಪ್ಷನಲ್ಲು. ನೀವು ಇದಿಲ್ಲ ಅಂದರೆ ಪ್ರೈಮರ್ನ ಕೂಡ ಯೂಸ್ ಮಾಡ್ಬೋದು. ನಾನು ಪ್ರೈಮರ್ ಬದಲು ಸೀರಮ್ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಫೇವ್ರೇಟು ಲ್ಯಾಕ್ಟೋಕೆಲಮೈನ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಆಯಿಲಿ ಸ್ಕಿನ್ನವ್ರಿಗೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇನ್ನೊಂದು ವೀಡಿಯೋದಲ್ಲಿ ಈ ಕ್ರೀಮ್ ಬಗ್ಗೆ ನಿಮಗೆ ರಿವ್ಯೂ ಕೊಡ್ತೀನಿ. ಸೊ ಇದು ಆಯಿಲಿ ಸ್ಕಿನ್ನವ್ರಿಗೆ ಅಫೋರ್ಡಬಲ್ ಮತ್ತು ತುಂಬ ಚೆನ್ನಾಗಿರೋ ಕ್ರೀಮ್ ಆಗಿದೆ. ಆ್ಯಂಡ್ ಇದು ಮೇಕಪ್ನ ಕೂಡ ತುಂಬ ಸ್ಟೇಯಿಂಗ್ ಆಗಿ ತುಂಬ ಚೆನ್ನಾಗಿಡುತ್ತೆ. ನೆಕ್ಸ್ಟ್ ಫೌಂಡೇಶನ್ಗೆ ನಾನು ಲ್ಯಾಕ್ಮೆ ಅಬ್ಸಲ್ಯೂಟ್ ಅವರ ಫೌಂಡೇಶನ್ನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ತೊಗೊಂಡಿದ್ರು ಶೇಡ್ ನಂಬರ್ 1. ನಾನು ಯೂಸ್ ಮಾಡ್ತಾ ಇರೋದು ಶೇಡ್ ನಂಬರ್ 1 ಫ್ರೆಂಡ್ಸ್. ಸೊ ಜಸ್ಟ್ ನಾನು ಡಾಟ್ ಥರ ಇಟ್ಬಿಟ್ಟು ಇದನ್ನು ಇವಾಗ ಚೆನ್ನಾಗಿ ಬ್ಲೆಂಡ್ ಮಾಡ್ತೀನಿ. ಸೊ ಇದು ಸ್ವಲ್ಪ ತಿಕ್ಕಾಗಿರೋದ್ರಿಂದ ಬ್ಲೆಂಡರಲ್ಲಿ ಚೆನ್ನಾಗಿ ಬ್ಲೆಂಡ್ ಆಗಲಿಲ್ಲ. ಹಾಗಾಗಿ ನಾನು ಬ್ರಷ್ನ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ, ಮೇಕಪ್ ಬ್ರಷ್ನ. ಸೊ ಚೆನ್ನಾಗಿ ಫೌಂಡೇಶನ್ನ ಯಾವಾಗಲೂ ಬ್ಲೆಂಡ್ ಮಾಡಿದರೆ ಮಾತ್ರ ನಿಮ್ಮ ಫೌಂಡೇಶನ್ನು ಚೆನ್ನಾಗಿರುತ್ತೆ. ಇಲ್ಲದೇ ಇದ್ದರೆ ಕೇಕಿ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ನಾನು NYBe ಅವರ ಕನ್ಸಿಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಏನು ಮದುವೆ ಸಮಾರಂಭಗಳ ಮೇಕಪ್ ಅಲ್ಲ, ಇದು ಜಸ್ಟ್ ಡೇ ಮೇಕಪ್ ಆಗಿರೋದ್ರಿಂದ ಈ ಕನ್ಸಿಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನಿಮ್ಗೆ ಮೀಡಿಯಮ್ ಕವರೇಜ್ನ ಕೊಡುತ್ತೆ, ಹೈ ಕವರೇಜ್ನ ಕೊಡಲ್ಲ. ಒಂದು ವೇಳೆ ಡಾರ್ಕ್ ಸರ್ಕಲ್ ಇದ್ದರೆ ಮಾತ್ರ ಯೂಸ್ ಮಾಡಿ, ಇಲ್ಲದೇ ಇದ್ದರೆ ಫೌಂಡೇಶನ್ನೇ ನಿಮಗೆ ಸಾಕಾಗುತ್ತೆ. ಇದನ್ನು ಬ್ಯೂಟಿ ಬ್ಲೆಂಡರಿಂದ ನಾನು ಇವಾಗ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ನನಗೆ ಡಾರ್ಕ್ ಸರ್ಕಲ್ ಇರೋದ್ರಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಆಪ್ಷನಲ್ಲು ನಿಮಗೆ. ಸೊ ಇವಾಗ ನಾನು ಮ್ಯೂಸಿಕ್ ಫ್ಲವರ್ ಅವರ ಒಂದು ಬ್ರೌನ್ ಕಲರ್ ಶೇಡ್ನ ತೊಗೊಂಡ್ಬಿಟ್ಟು ನನ್ನ ಐಬ್ರೋಸ್ನ ಫಿಲ್ ಮಾಡ್ಕೊತಾ ಇದ್ದೀನಿ. ಐಬ್ರೋಸ್ಗೆ ಶೇಪ್ ಕೊಡ್ತಾ ಇದ್ದೀನಿ. ಅದು ಆ್ಯಕ್ಚುಲಿ ಬಂದುಬಿಟ್ಟು ಜೆಲ್ ಐಲೈನರು, ಬಟ್ ನಿಮ್ಮ ಐಬ್ರೋಸ್ ಫಿಲ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಐಬ್ರೋ ಪೆನ್ಸಿಲ್ ಇಲ್ಲ, ಸೊ ಆ ಕಾರಣಕ್ಕೆ. ನೆಕ್ಸ್ಟ್ ನಾನು ಮೆಬಿಲಿಯನ್ ಅವರ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಯಾವಾಗಲೂ ಕಣ್ಣಿನ ಕೆಳಗಡೆಗೆ ಚೆನ್ನಾಗಿ ಕಾಂಪ್ಯಾಕ್ಟ್ನ ಅಪ್ಲೈ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ ಕ್ರೀಸ್ ಲೈನ್ಸ್ಗಳು ಬರಲ್ಲ ನಿಮ್ಮ ಮೇಕಪ್ನಲ್ಲಿ, ಅಂದರೆ ಕಣ್ಣಿನ ಕೆಳಗಡೆ ಕ್ರೀಸ್ ಲೈನ್ಸ್ ಬರಲ್ಲ. ಸೊ ಚೆನ್ನಾಗಿ ಫಸ್ಟು ಸೆಟ್ ಮಾಡಿಬಿಟ್ಟು ಆಮೇಲೆ ಫುಲ್ ಫೇಸ್ಗೆ ಕಾಂಪ್ಯಾಕ್ಟ್ನ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಐ ಲುಕ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಸಿಂಪಲ್ಲಾಗಿ ಪಿಂಕ್ ಶೇಡ್ನಲ್ಲಿ ಐ ಲುಕ್ನ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಫಸ್ಟು ಲೈಟ್ ಶೇಡ್ನಲ್ಲಿ ಕ್ರೀಸ್ಗೆ ಮಾತ್ರ ನಾನು
ಐ ಶ್ಯಾಡೋನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ನಾನು ನಿಮ್ಗೆ ಇನ್ನೂ ಬೇರೆ ವೀಡಿಯೋದಲ್ಲಿ ನಿಮಗೆ ಐ ಮೇಕಪ್ನ ಹೇಗೆ ಸ್ಟಾರ್ಟಿಂಗಿಂದ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸೊ ಇವಾಗ ಜಸ್ಟ್ ಮೇಕಪ್ ಲುಕ್ ಆಗಿರೋದ್ರಿಂದ ತೋರಿಸ್ತಾ ಇದ್ದೀನಿ. ಇನ್ನೊಂದು ಡಾರ್ಕ್ ಪಿಂಕ್ ಶೇಡ್ನ ತೊಗೊಂಬಿಟ್ಟು ಎಡ್ಜಿಂದ ತೊಗೊಳ್ತಾ ಇದ್ದೀನಿ ಡಾರ್ಕ್ ಪಿಂಕ್ ಶೇಡ್ನ. ಸೊ ನೀವು ನೋಡ್ತಾ ಇರ್ಬೋದು, ಅಂದರೆ ಲೈಟ್ ಮತ್ತು ಡಾರ್ಕ್ ಪಿಂಕ್ ಶೇಡ್ ಎರಡೂ ನಾನು ತೊಗೊಂಡಿದ್ದೀನಿ. ಇದೆರಡು ಮ್ಯಾಟ್ ಶೇಡ್ಸ್ ಆಗಿದೆ. ನೆಕ್ಸ್ಟ್ ನಾನಿಲ್ಲಿ ಶಿಮರಿ ಪಿಂಕ್ ಶೇಡ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಸಿಂಗಲ್ ಲೈನಲ್ಲಿ ಶಿಮರಿ ಶೇಡ್. ಇದು ನಾನು ಚಿಕ್ಕಪೇಟೆನಲ್ಲಿ ತೊಗೊಂಡಿದ್ದೆ ಐ ಶ್ಯಾಡೋ ಪ್ಯಾಲೆಟು, ಇದನ್ನು ಆಲ್ರೆಡಿ ತೋರಿಸಿದ್ದೀನಿ. ಸೊ ಆ ಪಿಂಕ್ ಶೇಡ್ನ ನಾನು ಜಸ್ಟು ಐಲಿಡ್ ಮೇಲೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಐಲಿಡ್ ಮೇಲೆ ಅಪ್ಲೈ ಮಾಡ್ಕೊಂಡ್ಮೇಲೆ ಇನ್ನೊಂದು ಸತಿ ಬ್ರಷ್ನಲ್ಲಿ ನೀವು ನೀಟಾಗಿ ಬ್ಲೆಂಡ್ ಮಾಡಬೇಕಾಗತ್ತೆ. ಸೊ ನೋಡಿ, ಇವಾಗ ನಾನು ಚೆನ್ನಾಗಿ ನೀಟಾಗಿ ಎಲ್ಲ ಐ ಶ್ಯಾಡೋನ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ನಾನು ಲ್ಯಾಕ್ಮಿ ಪೆನ್ ಐಲೈನರ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಈ ಐಲೈನರು ಸ್ವಲ್ಪ ವಿಂಗ್ ಲೈನರ್ ಥರ, ಲೈಟಾಗಿ ವಿಂಗ್ ಲೈನರ್ ಥರ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ಬೋಲ್ಡಾಗಿ ನಾವು ಐಲೈನರ್ನ ಹಚ್ಕೊಂಡ್ರೆ ತುಂಬ ಬೋಲ್ಡ್ ಅಂತ ಅನಿಸುತ್ತೆ, ಬೋಲ್ಡಾಗಿ ವಿಂಗ್ಸ್ನ ಕ್ರಿಯೇಟ್ ಮಾಡಿದರೆ. ಸೊ ನೀವು ಮಾಮೂಲಿ ಲಿಕ್ವಿಡ್ ಐಲೈನರ್ನ ಕೂಡ ನೀವು ಯೂಸ್ ಮಾಡ್ಬೋದು, ನಿಮ್ಮ ಹತ್ರ ಅದೇ ಇದ್ದರೆ. ಕೆಳಗಡೆಗೆ ಕೂಡ ನಾನು ಲೈಟ್ ಪಿಂಕ್ ಶೇಡ್ನ ಸ್ವಲ್ಪ ಹಚ್ಕೊಳ್ತಾ ಇದ್ದೀನಿ, ಯಾಕಂದರೆ ಐ ಶ್ಯಾಡೋ ಲುಕ್ಕು ಕಂಪ್ಲೀಟ್ ಮಾಡಬೇಕು. ಹಾಗಾಗಿ ಕೆಳಗಡೆಗೆ ಕೂಡ ನಾನು ಅದೇ ಸೇಮ್ ಪಿಂಕ್ ಶೇಡ್ನ ಹಚ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾನು ಹೈಲೈಟರ್ನ ಯೂಸ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಇದು ತುಂಬ ಇಂಪಾರ್ಟೆಂಟು, ನೀವು ಹೈಲೈಟರ್ನ ಯೂಸ್ ಮಾಡೋದು. ಯಾಕಂದರೆ ಇದು ನಿಮ್ಮ ಐ ಲುಕ್ನ ತುಂಬ ಚೇಂಜ್ ಮಾಡುತ್ತೆ, ಅದ್ರ ಜೊತೆಗೆ ನಿಮ್ಮ ಐಸ್ನ ಹೈಲೈಟ್ ಆಗಿ ಕಾಣಿಸೋ ಹಾಗೆ ಮಾಡುತ್ತೆ. ಸೊ ನೋಡಿ, ನಾನಿವಾಗ ಕಾರ್ನರ್ಸಲ್ಲಿ ಹೈಲೈಟರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಐಬ್ರೋಸ್ ಕೆಳಗಡೆ ಕೂಡ ನೀವು ಹೈಲೈಟರ್ನ ಅಪ್ಲೈ ಮಾಡ್ಕೋಬೇಕು, ಇದನ್ನು ಮಾತ್ರ ಮರಿಬೇಡಿ. ನೋಡಿ, ಐಬ್ರೋಸ್ ಕೆಳಗಡೆ ಕೂಡ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತ ಅಂದರೆ ಐಬ್ರೋಸ್ ಮತ್ತು ನಮ್ಮ ಐ ಮೇಕಪ್ ಏನಿದೆಯಲ್ಲ, ಅದೆರಡೂ ಈ ಹೈಲೈಟ್ರು ಸಪ್ರೇಟ್ ಮಾಡುತ್ತೆ. ಆವಾಗ ನಿಮ್ಮ ಐ ಲುಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟು ನಾನಿಲ್ಲಿ ಮಸ್ಕರ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಲ್ಯಾಕ್ಮಿ ಅಬ್ಸಲ್ಯೂಟ್ ಅವರ ಮಸ್ಕರ. ಸೊ ಇದು ನನ್ನ ಫೇವ್ರೇಟ್ ಮಸ್ಕರ. ನಾನಿಲ್ಲಿ ಯಾವುದೇ ಫಾಲ್ಸ್ ಐಲ್ಯಾಶಸ್ನ ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ಇದು ಮಸ್ಕರ ತುಂಬ ಚೆನ್ನಾಗಿದೆ, ಹಾಗೆ ನನ್ನ ಐಲ್ಯಾಶಸ್ ಕೂಡ ಚೆನ್ನಾಗಿದೆ. ಸೊ ತಿಕ್ಕಾಗಿರೋದ್ರಿಂದ ಫಾಲ್ಸ್ ಐಲ್ಯಾಶಸ್ ನಾನು ಯೂಸ್ ಮಾಡ್ತಿಲ್ಲ. ಆಮೇಲೆ ನಾನಿಲ್ಲಿ ಕಾಜಲ್ ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಇವಾಗ ಬ್ಲಷ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಪೀಚಿಶ್ ಪಿಂಕ್ ಇರೋವಂಥ ಬ್ಲಷ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಕಾಜಲ್ನ ಕೆಳಗಡೆ ಅಪ್ಲೈ ಮಾಡಿಲ್ಲ, ಜಸ್ಟು ನಾನು ಮಸ್ಕರ ಮಾತ್ರ ಕೆಳಗಡೆ ಐಲ್ಯಾಶಸ್ಸಿಗೆ ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಬ್ಲಷ್ನ ಸ್ಮೈಲ್ ಮಾಡಿಕೊಂಡೆ ಅಪ್ಲೈ ಮಾಡ್ಕೋಬೇಕು. ನೆಕ್ಸ್ಟು ನಾನು ಹೈಲೈಟರ್, ಅಂದರೆ ಚೀಕ್ಸ್ಗೆ ನಾವೇನು ಹೈಲೈಟರ್ನ ಯೂಸ್ ಮಾಡಬೇಕಲ್ಲ, ಆ ಹೈಲೈಟರ್ಗೆ ಸ್ವಲ್ಪ ಸಿಲ್ವರಲ್ಲಿ ಸ್ವಲ್ಪ ಲೈಟ್ ಶೇಡ್ನ ತೊಗೊಳ್ತಾ ಇದ್ದೀನಿ ಆ ಪ್ಯಾಲೆಟಲ್ಲಿ. ಅದು ಬಂದುಬಿಟ್ಟು ಸಿವಾನ ಹೈಲೈಟರ್ ಪ್ಯಾಲೆಟ್ ಅದು. ಸೊ ತುಂಬ ಚೆನ್ನಾಗಿದೆ, ನಾನು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿದ್ದೆ. ಅದರಲ್ಲಿ ಬ್ಲಷ್ಷು ವಿತ್ ಶಿಮರಿ ಶೇಡ್ ಇದೆ. ಸೊ ಹಾಗಾಗಿ ಇದರಲ್ಲಿ ಕೂಡ ಒಂಥರ ಶೈನಿಂಗ್ ಪಾರ್ಟಿಕಲ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದ್ರ ಬಗ್ಗೆನೂ ಬೇಕಾದರೆ ಯಾವಾಗಾದ್ರೂ ರಿವ್ಯೂಸ್ನ ಕೊಡ್ತೀನಿ. ಸೊ ನೋಸ್ ಮಧ್ಯದಲ್ಲಿ ಲಿಪ್ ಹತ್ರ ದಯವಿಟ್ಟು ಹೈಲೈಟರ್ನ ಮರಿಬೇಡಿ, ಯಾಕಂದರೆ ನಿಮ್ಮ ನೋಸು ತುಂಬ ಶೇಪಾಗಿ ತುಂಬ ಚೆನ್ನಾಗಿ ಕಾಣೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಇವಾಗ ನೆಕ್ಸ್ಟು ನಾನು NYBE ಅವರ ಲಿಕ್ವಿಡ್ ಲಿಪ್ಸ್ಟಿಕ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಶೇಡ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡ್ತೀನಿ. ಸೊ ಆದಷ್ಟು ಪಿಂಕ್ ಶೇಡ್ಸ್ನ ಯೂಸ್ ಮಾಡಿ, ಯಾಕಂದರೆ ನೀವು ಪೀಚ್ ಲಿಪ್ಸ್ಟಿಕ್ಸ್ನ ಯೂಸ್ ಮಾಡಿದ್ರೆ ತುಂಬ ತುಂಬ ಚೆನ್ನಾಗಿ ಕಾಣಿಸ್ತೀರಾ. ಡಾರ್ಕ್ ಮಾವೆ ಶೇಡ್ಸ್ ಇರ್ಬೋದು ಅಥವಾ ಡಾರ್ಕ್ ಬ್ರೌನ್ ಶೇಡ್ಸ್ಗಳನ್ನ ನೀವು ಜಾಸ್ತಿ ಯೂಸ್ ಮಾಡಿದ್ರೆ ತುಂಬ ಏಜ್ಡ್ ಲುಕ್ ಥರ ಕಾಣಿಸ್ತೀರ. ಆ ಲುಕ್ಕೆಲ್ಲ ನಿಮ್ಮ ಬೋಲ್ಡ್ ಐ ಮೇಕಪ್ ಲುಕ್ಸ್ ಇದ್ದರೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ಆದಷ್ಟು ಲೈಟ್ ಪಿಂಕ್ ಶೇಡ್ಸ್ಗಳನ್ನು ಫೇಸಲ್ಲಿ ಯೂಸ್ ಮಾಡಿ, ಇದರಿಂದ ನೀವು ತುಂಬ ತುಂಬ ಚೆನ್ನಾಗಿ ಕಾಣಿಸ್ತೀರಾ. ಸೊ ಇವಾಗ ಬೇಕಂದರೆ ನೀವು ಸ್ಟಿಕ್ಕರ್ನ ಇಟ್ಕೊ. ದಿಸ್ ಇಸ್ ದ ಫೈನಲ್ ಲುಕ್. ಆ್ಯಕ್ಚುಲಿ ನಾನು ಇಲ್ಲಿ ವೇರ್ ಮಾಡಿರೋದು ಟೀ ಶರ್ಟು. ಸೊ ಟೀ ಶರ್ಟ್ ಆದ್ರೂ ಈ ಲುಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಒಂದು ವೇಳೆ ನೀವು ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಆಗಿದ್ರೆ ಸೊ ಈ ಮೇಕಪ್ಪು ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸೊ ಯಾವಾಗಲೂ ನೀವು ಹೆಂಗಾಗಿ ಕಾಣಬೇಕಂದ್ರೆ ಆಲ್ಮೋಸ್ಟ್ ಪಿಂಕ್ ಕಲರ್ ಲಿಪ್ಸ್ಟಿಕ್ಸ್ನ, ಪಿಂಕ್ ಶೇಡ್ಸ್ನ ಜಾಸ್ತಿ ಯೂಸ್ ಮಾಡಿ. ಸೊ ಅವಾಗ ನೀವು ತುಂಬ ಹೆಂಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತೀರಾ. ಏನಂತ ಅಂದರೆ, ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ನನ್ನ ಐ ಶ್ಯಾಡೋ ಕ್ಯಾಚ್ ಮಾಡ್ತಾ ಇದೆಯಲ್ಲೋ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ಐ ಶ್ಯಾಡೋ ಲುಕ್ ತುಂಬಾ ಚೆನ್ನಾಗಿ ಬಂದಿದೆ. ಪರ್ಸ್ನಲಿ ನನಗೆ ತುಂಬ ಲೈಕ್ ಆಯಿತು. ಐ ಥಿಂಕ್ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ ಫ್ರೆಂಡ್ಸ್, ಬಟ್ ಪರ್ಸ್ನಲಿ ನಂಗೆ ತುಂಬ ಲೈಕ್ ಆಯಿತು ಈ ಐ ಶ್ಯಾಡೋ ಲುಕ್ಕು. ಡಾರ್ಕ್ ಶೇಡ್ ಬಂದಿದೆ. ಸೊ ಓಪನ್ ಹೇರ್ ಮಾಡೋರಾದರೆ ಓಪನ್ ಹೇರ್ ಮಾಡ್ಕೊಳ್ಳಿ, ಇಲ್ಲದೇ ಇದ್ರೆ ಜಸ್ಟ್ ನೀವು ಈ ಥರ ಟೈ ಮಾಡಿದ್ರು ಕೂಡ ಚೆನ್ನಾಗಿನೇ ಕಾಣಿಸುತ್ತೆ. ಒನ್ ಮೋರ್ ಥಿಂಗ್ ಏನಂತ ಅಂದರೆ, ಇಲ್ಲಿ ನೋಸ್ ಪಿನ್ನು
ಆಪ್ಷನ್ನು ನಿಮ್ಮ ಹತ್ರ ಇದ್ದರೆ ವೇರ್ ಮಾಡಿ, ಇಲ್ಲದೆ ಇದ್ದರೆ ಸೊ ಈ ಲುಕ್ಕಿಗೆ ನೋ ಸ್ಪಿನ್ ಆಪ್ಷನ್ನು. ಬಟ್ ನಾನು ಯಾಕೆ ನೋ ಸ್ಪಿನ್ ಹಾಕ್ಕೊಂಡಿದ್ದೀನಿ ಅಂತ ಅಂದರೆ, ಇಲ್ಲಿ ಇದು ನಾನು ಕ್ರಿಯೇಟ್ ಮಾಡಿರೋದು ಇಂಡೋ ವೆಸ್ಟರ್ನ್ ಲುಕ್ ಅಂತ. ಅಂದರೆ ಈ ಏನು ಜಂಕ್ ಜ್ಯುವೆಲರೀಸ್ ಇದೆ, ಅಂದರೆ ಏನು ಆಕ್ಸಿಡೈಸ್ಡ್ ಜ್ಯುವೆಲರೀಸ್ ಇದೆ, ಸೊ ಇದ್ರ ಜೊತೆಗೆ ಈ ನೋ ಸ್ಪಿನ್ ಚೆನ್ನಾಗಿ ಕಾಣಲಿ ಅಂತ ಹಾಕ್ಕೊಂಡಿದ್ದೀನಿ. ಇನ್ನೂ ತುಂಬ ಯಂಗ್ ಲುಕ್ಕಲ್ಲಿ ಕಾಣಬೇಕಂತ ಅಂದರೆ ಈ ರೀತಿಯ ನಿಮ್ಮ ಫೇಸ್ಗೆ ಸೆಟ್ ಆಗೋ ಯಾವುದಾದ್ರೂ ಒಂದು ಸ್ಪೆಕ್ನ ಯೂಸ್ ಮಾಡಿ. ಸೊ ನೀವು ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಥರನೇ ಕಾಣ್ತೀರಾ, ಯಾವುದೇ ರೀತಿಯ ಡಿಫ್ರೆನ್ಸ್ ಇರೋದಿಲ್ಲ. ಸೊ ನೋಡಿ, ಸೊ ಈ ರೀತಿಯ ಒಂದು ಯಾವ್ದಾದ್ರು ಒಂದು ಸ್ಪೆಕ್ನ ಯೂಸ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಸೊ ಐ ಹೋಪ್ ನಿಮಗೆಲ್ಲ ಈ ಲುಕ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಒಂದು ವೇಳೆ ಸ್ಪೆಕ್ ಬೇಡ ಅಂದರೆ ಹಾಗೇನೂ ಕೂಡ ನೀವು ತುಂಬಾ ಚೆನ್ನಾಗಿ ಕಾಣ್ತೀರಾ. ಈ ಲುಕ್ನ ಕ್ರಿಯೇಟ್ ಮಾಡಿ ಟ್ರೈ ಮಾಡಿ. ಸೊ ನೀವು ಇದನ್ನು ಡೇ ಟೈಮ್ ಕೂಡ ಈ ಮೇಕಪ್ನ ವೇರ್ ಮಾಡ್ಬೋದು. ಅದ್ರ ಜೊತೆಗೆ ನೀವು ಇದನ್ನು ಪಾರ್ಟಿ ಲುಕ್ ಆಗಿ ಕೂಡ ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೋದು. ಪಾರ್ಟಿ ಲುಕ್ ಹೋಗ್ತೀರಾ ಅಂದರೆ ಇನ್ನೊಂದು ಸ್ವಲ್ಪ ಬೋಲ್ಡ್ ಆಗಿ ಐಲೈನರ್ನ ಇನ್ನೂ ತಿಕ್ಕಾಗಿ ಹಚ್ಕೊಂಡು ಸ್ವಲ್ಪ ಬೋಲ್ಡ್ ಆಗಿ ಹೋಗಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಫ್ರೆಂಡ್ಸ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಒಂದು ವೇಳೆ ಹೊಸ ವ್ಯೂವರ್ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಈ ಮೇಕಪ್ ಲುಕ್ ಹೇಗಿತ್ತು, ನನ್ಗೆ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ. ಪ್ರೀತಿನ ನಿಜವಾದ ಮನಸ್ಸಿಂದ ಪ್ರೀತಿಸಿ, ಅಷ್ಟೇ ಅಲ್ಲ ನಿಮ್ಮ ಪ್ರೀತಿನ ಯಾವಾಗಲೂ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಯಾವುದೇ ರೀತಿಯ ನಿಮ್ಮ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳಿದ್ರೂ ಆದಷ್ಟು ಅದನ್ನು ಸಾರ್ಟ್ ಔಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಯಾಕಂತಂದರೆ ಪ್ರೀತಿ ಅನ್ನೋದು ತುಂಬಾ ಪವಿತ್ರವಾದಂಥದ್ದು. ದಯವಿಟ್ಟು ಅದನ್ನು ಯಾರು ಕೆಡಿಸ್ಬೇಡಿ. ಪ್ರೀತಿಯಿಂದ ಪ್ರೀತಿಸಿ, ಆವಾಗ ನಿಮ್ಮ ಪ್ರೀತಿ ನಿಮ್ಮ ಹತ್ರನೇ ಇರುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಇದಿಷ್ಟು ಪ್ರೇಮಿಗಳ ದಿನಾಚರಣೆಗೋಸ್ಕರ ನನ್ನ ಮಾತು. ಹಾಗೇನೆ ನಿಮ್ಮೆಲ್ಲರಿಗೂ ಪ್ರೇಮಿಗಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ನಿಮ್ಮ ಪ್ರೀತಿ ಸಿಗೋ ಹಾಗಾಗ್ಲಿ, ನಿಮ್ಮ ಪ್ರೀತಿ ಎಲ್ಲಿ ನಿಮಗೆ ಯಶಸ್ಸು ಸಿಗ್ಲಿ ಅಂತ ನಾನು ನಿಮ್ಗೆಲ್ಲರಿಗೂ ಹಾರೈಸ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.